ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಇನ್ನಷ್ಟು ಸಂಕಷ್ಟದ ದಿನಗಳು ಎದುರಾಗತ್ವಾ ಆ ಥರದ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡುಬರ್ತಾ ಇವೆ. ಯಾಕಂದ್ರೆ ದರ್ಶನ್ ಯಾವಾಗ ಜೈಲಿನಿಂದ ಹೊರಬರಬಹುದು ಅಂತ ಕಾಯ್ತಿದ್ರಲ್ಲ, ಅವ್ರಿಗೆಲ್ರಿಗೂ ಕೂಡ ಒಂದು ರೀತಿ ಶಾಕ್ ಎದುರಾದಂತಾಗಿದೆ. ಜೈಲಿನಲ್ಲಿರುವಂತಹ 3 ಆರೋಪಿಗಳು ಮಾಫಿ ಸಾಕ್ಷಿಗೆ ಅರ್ಜಿಯನ್ನು ಹಾಕಿದ್ದಾರೆ. ದಾಸನಿಗೆ ಈಗ ಢವಢವ ಶುರುವಾಗಿದೆ. ಜೈಲಲ್ಲಿರೋ ದರ್ಶನ್ಗೆ ಎದುರಾಗಿದೆ ಮಾಫಿ ಸಾಕ್ಷಿ ಕಂಟಕ. ಕೊಲೆ ರಹಸ್ಯ ಬಿಚ್ಚಿಡಲು ಮುಂದಾದ 3 ಆರೋಪಿಗಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ದೊಡ್ಡ ತಿರುವು ಸಿಕ್ಕಿದೆ. ದರ್ಶನ್ ಅಣತಿಯಂತೆ ಕುಣಿತಾ ಇದ್ದ ಗ್ಯಾಂಗ್ ಈಗ ಛಿದ್ರ ಆಗಿದೆ. ಡಿ ಬಾಸ್ ಜೊತೆಗಿದ್ದವರೇ ಈಗ ದರ್ಶನ್ ಕೊರಳಿಗೆ ಉರುಳಾಗೋದಕ್ಕೆ ಸಿದ್ಧರಾಗಿದ್ದಾರೆ. A14 ಪ್ರದೋಷ್, A8 ರವಿಶಂಕರ್ ಹಾಗೂ A10 ವಿನಯ್ ಮಾಫಿ ಸಾಕ್ಷಿ ಆಗೋದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ A14 ಪ್ರದೋಷ್ ಪರ ವಕೀಲ ದಿವಾಕರ್, ನನ್ನ ಕಕ್ಷಿದಾರ ಸತ್ಯ ಹೇಳ್ತಾನೆ, ಆತನಿಗೆ ಕ್ಷಮಾದಾನ ನೀಡಿ ಮಾಫಿ ಸಾಕ್ಷಿಯನ್ನಾಗಿಸಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. A8 ರವಿಶಂಕರ್ ಹಾಗೆ A10 ವಿನಯ್ ಪರ ವಕೀಲರು ಕೂಡ ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸೋದಾಗಿ ಕೋರ್ಟ್ಗೆ ತಿಳಿಸಿದ್ದಾರೆ. ಆದ್ರೆ ನಮ್ಮ ಅರ್ಜಿ ಜೊತೆ ಅವರದ್ದನ್ನ ಸರಿಪಡಿಸಬೇಡಿ, ಮೊದಲು ನಮ್ಮ ಕಕ್ಷಿದಾರನನ್ನ ಹೇಳಿಕೆ ದಾಖಲಿಸಿಕೊಳ್ಳಿ ಅಂತ ಪ್ರದೋಷ್ ವಕೀಲರು ಹೇಳ್ತಿದ್ದಾರೆ. ಹಾಗಾದ್ರೆ ಕೋರ್ಟ್ ನಲ್ಲಿ ನಡೆದ ವಾದ ಪ್ರತಿವಾದ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಸಿಆರ್ಪಿಸಿ ಸೆಕ್ಷನ್ 307 ಅಡಿ A14 ಪ್ರದೋಷ್ ಮಾಫಿ ಸಾಕ್ಷಿಯನ್ನಾಗಿಸಲು ಕೋರಿದ್ದಾರೆ. ಸೆಕ್ಷನ್ 306 ಕೂಡ ಮಾಫಿ ಸಾಕ್ಷಿ ಬಗ್ಗೆ ವಿವರಣೆ ನೀಡುತ್ತದೆ. ಕ್ಷಮಾದಾನ ಕೊಡುವಾಗ ಜಡ್ಜ್ ಕಾರಣಗಳನ್ನು ನೀಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕೆಂದು ನಿಯಮ ಹೇಳುತ್ತದೆ. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ಹೈಕೋರ್ಟ್ ತೀರ್ಪಿದೆ. ಅಪ್ರೂವರ್ ಆದವರು ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಬೇಕು. ಅಪ್ರೂವರ್ ಆಗಬಯಸುವ ಆರೋಪಿ ಸೆಕ್ಷನ್ 306ನ ಪ್ರಕ್ರಿಯೆ ಪಾಲಿಸಬೇಕು. ಈ ಹಂತದಲ್ಲಿ ಇತರೆ ಸಹ ಆರೋಪಿಗಳ ವಾದ ಕೇಳಬೇಕಿಲ್ಲ. ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಪಿದ ಬಳಿಕ ಇತರೆ ಆರೋಪಿಗಳಿಗೆ ಹಕ್ಕು ಲಭ್ಯ. ಪ್ರಕ್ರಿಯೆ ಲೋಪಗಳಿದ್ದರೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಸೆಕ್ಷನ್ 306 ಅಡಿ ಉಲ್ಲೇಖಿಸಿರುವ ಷರತ್ತುಗಳನ್ನು ಆರೋಪಿ ಪಾಲಿಸಬೇಕು. ನಂತರ ಸೆಕ್ಷನ್ 307 ಅಡಿ ಕೋರ್ಟ್ ಕ್ಷಮಾದಾನದ ಬಗ್ಗೆ ತೀರ್ಮಾನಿಸಬಹುದು. ಆರೋಪಿ ಕ್ಷಮಾದಾನಕ್ಕೆ ಕೋರಿದ ನಂತರ ಕೋರ್ಟ್ನ ಪ್ರಾಸಿಕ್ಯೂಷನ್ ಸಲಹೆ ಪಡೆಯಬೇಕು. ಅದರಂತೆ ನಿನ್ನೆ ಕೋರ್ಟ್ ನನ್ನಿಂದ ಪ್ರತಿಕ್ರಿಯೆ ಕೇಳಿದೆ. ಕ್ಷಮಾದಾನ ಕೇಸ್ನ ನ್ಯಾಯಬದ್ಧ ತೀರ್ಮಾನಕ್ಕೆ ಸಹಕಾರಿಯಾಗುವಂತಿರಬೇಕು. ಹೀಗೆ ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಆರೋಪಿಗೆ ಈ ಕೇಸ್ನಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವ ಹಕ್ಕಿದೆ. ಆರೋಪಿ ಪರ ವಕೀಲರಿಗೆ ಈ ಅರ್ಜಿಯ ಪ್ರತಿ ಕೊಟ್ಟಿಲ್ಲ. ನಿನ್ನೆ ಕೇಸ್ ಮುಂದೂಡಿಕೆಯಾದ ಮೇಲೆ ಅರ್ಜಿ ಹಾಕಿದ್ದಾರೆ. ಆರೋಪಿಗೆ ತನ್ನ ವಾದ ಮಂಡಿಸುವ ಮೂಲಭೂತ ಹಕ್ಕಿದೆ. ಕ್ಷಮಾದಾನ ಕೇಳಿದ ತಕ್ಷಣ ಕೊಡುವ ಹಾಗಿಲ್ಲ. ಸಾಕ್ಷಿ ಹೇಳ್ತೀನಿ ಎಂದಾಕ್ಷಣ ಆರೋಪಿಗೆ ಕ್ಷಮೆ ನೀಡಲಾಗದು. ನಾವು ನ್ಯಾಯಬದ್ಧ ತೀರ್ಮಾನಕ್ಕೆ ಕೋರ್ಟ್ಗೆ ಸಹಕಾರ ನೀಡುತ್ತಿದ್ದೇವೆ. ಆಕ್ಷೇಪ ಎತ್ತುವ ಆರೋಪಿ ಹಕ್ಕನ್ನ ಕಿತ್ತುಕೊಳ್ಳಲಾಗದು. ಕ್ಷಮೆ ನೀಡುವ ಸಂಪೂರ್ಣ ಹೊಣೆಯನ್ನ ಪ್ರಾಸಿಕ್ಯೂಷನ್ ಮೊದಲು ಆರೋಪಿಯ ಅರ್ಜಿ ಒಪ್ಪಿಕೊಳ್ಳಬೇಕು. ಕ್ಷಮಾದಾನ ಅರ್ಜಿ ಒಪ್ಪಲು ಪ್ರಾಸಿಕ್ಯೂಷನ್ ಕಾರಣ ನೀಡಬೇಕು. ಬೇರೆ ಸಾಕ್ಷಿಗಳಿಲ್ಲ, ಹೀಗಾಗಿ ಅಪ್ರೂವರ್ ಅಗತ್ಯವೆಂಬ ಸ್ಥಿತಿ ಇರಬೇಕು. ಈ ಸ್ಥಿತಿ ಇಲ್ಲವಾದರೆ ಕ್ಷಮಾದಾನ ನೀಡುವ ಅಗತ್ಯವಿಲ್ಲ. ಪ್ರಾಸಿಕ್ಯೂಷನ್ ಇನ್ನೂ ಲಿಖಿತ ಹೇಳಿಕೆ ಸಲ್ಲಿಸಿಲ್ಲ. ಹೇಳಿಕೆಯನ್ನೇ ಸಲ್ಲಿಸದೆ ಎಸ್ಪಿಪಿ ವಾದಿಸುತ್ತಿದ್ದಾರೆ. ಹೀಗೆ ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಇನ್ನೂ ಮುಂದುವರೆದು ವಾದ ಮಂಡಿಸಿದ ಅವರು, ಪ್ರಾಸಿಕ್ಯೂಷನ್ಗೆ ಇಷ್ಟ ಬಂದಂತೆ ಕೇಸ್ ಹಿಂಪಡೆಯಲಾಗದು. ಆರೋಪಿ ಮೇಲಿನ ಕೇಸ್ ಸುಲಭಕ್ಕೆ ಹಿಂಪಡೆಯಲಾಗದು. ಡಾಕ್ಟರ್ ರಾಜ್ಕುಮಾರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸುವ ಪದ್ಧತಿ ಪ್ರೋತ್ಸಾಹಿಸಬಾರದು. ನಾಳೆ ಈತ ಬಂದು ಸಹ ಆರೋಪಿಯ ವಿರುದ್ಧ ಹೇಳಿಕೆ ನೀಡಬಾರದು. ಪ್ರಕ್ರಿಯೆ ಲೋಪಗಳ ಬಗ್ಗೆ ಪ್ರಶ್ನಿಸುವ ಹಕ್ಕು ಆರೋಪಿಗಿದೆ. ಪರಿಣಾಮಿತ ವ್ಯಕ್ತಿಯ ವಾದ ಕೇಳದೆ ಕ್ಷಮಾದಾನ ತೀರ್ಮಾನಿಸಬಾರದು. ಎಸ್ಪಿಪಿ ಪ್ರಸನ್ನಕುಮಾರ್ ವಾದದ ಬಳಿಕ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಆಕ್ಷೇಪ ಎತ್ತಿದ್ದು ಹೀಗೆ. ಅಷ್ಟಕ್ಕೂ ಮಾಫಿ ಸಾಕ್ಷಿ ಅಂದ್ರೆ ಏನು, ಇದರಿಂದ ದರ್ಶನ್ಗೆ ಎದುರಾಗೋ ಕಂಟಕ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಪರಾಧವೊಂದರಲ್ಲಿ ಭಾಗಿಯಾದ ಆರೋಪಿಯೇ ಶಿಕ್ಷೆಯ ವಿನಾಯಿತಿಯ ಷರತ್ತಿನ ಮೇರೆಗೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರ ಸಾಕ್ಷಿಯಾಗಿ ಬದಲಾಗುವುದು. ನ್ಯಾಯಾಧೀಶರ ಮುಂದೆ ಇಡೀ ಪ್ರಕರಣದ ಅಸಲಿ ಸತ್ಯವನ್ನ, ಮುಚ್ಚಿ ಹೋದ ರಹಸ್ಯಗಳನ್ನ ಎಳೆಯಾಗಿ ಬಿಚ್ಚಿಡೋದು. ಸಹ ಆರೋಪಿಗಳ ವಿರುದ್ಧ ನೇರ ಮತ್ತು ಬಲವಾದ ಸಾಕ್ಷ್ಯವನ್ನ ಒದಗಿಸುವ ಪ್ರಕ್ರಿಯೆಯೇ ಮಾಫಿ ಸಾಕ್ಷಿ. ದರ್ಶನ್ಗೆ ಮಾಫಿ ಸಾಕ್ಷಿಯಿಂದ ಎದುರಾಗೋ ಸಂಕಷ್ಟಗಳೇನು? ಒಂದು ವೇಳೆ ಪ್ರದೋಷ್, ವಿನಯ್ ಅಥವಾ ರವಿಶಂಕರ್ ಮಾಫಿ ಸಾಕ್ಷಿಯಾದ್ರೆ ದರ್ಶನ್ ಪಾಲಿಗೆ ಅದು ದೊಡ್ಡ ಕಂಟಕ ಆಗುತ್ತೆ. ಯಾಕಂದ್ರೆ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟ ಎಲ್ರೂ ದರ್ಶನ್ಗೆ ಅತಿ ಆಪ್ತರು.
ಕೊಲೆಯ ಸ್ಕೆಚ್ನಿಂದ ಹಿಡಿದು ಶವದ ವಿಲೇವಾರಿ, ಹಣದ ಡೀಲ್ ಹಾಗೂ ಸಾಕ್ಷ್ಯ ನಾಶದವರೆಗೂ ಪ್ರತಿಯೊಂದು ಇಂಚಿಂಚು ರಹಸ್ಯವೂ ಇವರಿಗೆ ಗೊತ್ತಿದೆ. ಅಷ್ಟಕ್ಕೂ ಇದುವರೆಗೆ ಪರೋಕ್ಷ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ನಿಂತಿತ್ತು. ಈಗ ಜೊತೆಯಲ್ಲಿದ್ದವರೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹೇಳಿದಂತೆ ನಾವು ಮಾಡಿದ್ವು ಅಂತ ಹೇಳಿಕೆ ಕೊಟ್ರೆ ಅದು ದರ್ಶನ್ ವಿರುದ್ಧದ ಡೆಡ್ಲಿ ಎವಿಡೆನ್ಸ್ ಆಗಿ ಬದಲಾಗುತ್ತೆ. ಅಲ್ಲದೆ ದರ್ಶನ್ ಬಿಡುಗಡೆಯ ಎಲ್ಲ ದಾರಿಗಳು ಮುಚ್ಚಿ ಹಾಕಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಎಲ್ಲ ಸಾಧ್ಯತೆಗಳೂ ಇದೆ. ಪೊಲೀಸರ ಕಾವಲಿನಲ್ಲಿ ಬಾಯಿ ಬಿಡದಿದ್ದ ಡಿ ಗ್ಯಾಂಗ್ ಈಗ ಜೈಲಿನ ಕಂಬಿ ಎಣಿಸ್ತಾ ಇದ್ದಾಗೆ ತಾವಾಗಿಯೇ ಸತ್ಯ ಕಕ್ಕೋದಕ್ಕೆ ಮುಂದೆ ಬಂದಿದೆ. ದರ್ಶನ್ ಬೆನ್ನಿಗಿದ್ದವರೇ ಈಗ ದರ್ಶನ್ ಎದೆ ಮೇಲೆ ಕಲ್ಲಿಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಕ್ಲೈಮ್ಯಾಕ್ಸ್ ಈಗ ಅತ್ಯಂತ ರೋಚಕ ಘಟ್ಟ ತಲುಪಿದ್ದು ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರಮೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗ ಎರಡು ವಿಚಾರ. ಒಂದು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ನಡೀತು, ಈಗ 3 ಜನ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವಂಥದ್ದು, ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿತು, ಇದೆಲ್ಲವೂ ಕೂಡ ಕೋರ್ಟ್ನ ಪ್ರೊಸೀಡಿಂಗ್ಸ್ ಇವತ್ತು ಹೇಗೆ ನಡೀತು ಅನ್ನುವಂಥದ್ದು ಒಂದು ವಿಚಾರ. ಇದೆಲ್ಲವೂ ಕೂಡ ಯಾವ ಕಡೆಗೆ ಈಗ ಲೀಡ್ ಆಗ್ತಾ ಇದೆ ಈ ಕೇಸ್ನಲ್ಲಿ ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ. ಅಂದರೆ ದರ್ಶನ್ಗೆ ಮುಂದಿನ ದಿನಗಳು ಮತ್ತಷ್ಟು ಸಂಕಷ್ಟದ ದಿನಗಳು ಆಗಬಹುದಾ, ಅಥವಾ ಹೇಗಾಗುತ್ತೆ ಇವೆಲ್ಲವೂ ಕೂಡ ಈ ಪ್ರೊಸೀಜರ್ಸ್ ಏನಾದರೂ ಒಂದು ವೇಳೆ ಸರಿಯಾದಂಥ ದಾರಿಯಲ್ಲಿ ಅಥವಾ ನಿಜಕ್ಕೂ ಅದನ್ನು ಒಪ್ಕೊಂಡಿದ್ದಾದಲ್ಲಿ ಕ್ಷಮಾದಾನ ಅರ್ಜಿಯನ್ನ ಇದೆಲ್ಲವೂ ಕೂಡ ಹೇಗೆ ಸಾಕ್ತಾ ಇದೆ ಈಗ ಸದ್ಯಕ್ಕೆ ಈ ಒಂದು ಕೇಸ್ ಈಗ? ಹಾಗಾದ್ರೆ ಶಿವಪ್ರಸಾದ್, ರೆಹಮಾನ್, ಸದ್ಯದ ಮಟ್ಟಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ನಡವಳಿಗಳನ್ನು ಗಮನಿಸೋದೇ ಆದರೆ ಇಡೀ ಪ್ರಕರಣದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಹಾಸ್ಟೆಲ್ ಎವಿಡೆನ್ಸ್ಗಳಾಯಿತು. ಹಾಸ್ಟೆಲ್ ಎವಿಡೆನ್ಸ್ಗಳಂದ್ರೆ ಈ ಪ್ರಾಸಿಕ್ಯೂಷನ್ಗೆ ಎದುರು ಬಿದ್ದ ಸಾಕ್ಷಿಗಳು ಹೇಳಿಕೆಯನ್ನು ನೀಡ್ತಾ ಹೋದ್ರು. ಅಂದರೆ ಆ ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿಕೆಯ ಸಮಯದಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಂಡಂಥ ಆ ಸಾಕ್ಷಿಗಳೇನಿದ್ರು ಅವರೆಲ್ಲರೂ ಕೂಡ ಕೋರ್ಟ್ನಲ್ಲಿ ಎದುರು ಬಿದ್ದ ಸಾಕ್ಷಿಗಳಾಗಿದ್ದರು. ಪ್ರಾಸಿಕ್ಯೂಷನ್ಗೆ ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ನೀಡಿದರು. ಆದರೆ ಇಂದಿನ ಬೆಳವಣಿಗೆಗಳನ್ನು ಗಮನಿಸೋದಾದರೆ ನಿನ್ನೆ ಪ್ರದೋಷ್ ಪರ ವಕೀಲರು ದಿವಾಕರ್ ಏನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ತಮ್ಮ ಪರ ಅಂದರೆ ತಮ್ಮ ಸಾಕ್ಷಿದಾರ ಏನಿದ್ದಾರೆ ಈತ ಪ್ರದೋಷ್, ಈತ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಈತನನ್ನು ಪರಿಗಣಿಸಬೇಕು. ಈತ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಹೇಳಿಕೆಯನ್ನು ದಾಖಲು ಮಾಡ್ತಾನೆ. ಈ ನಿಟ್ಟಿನಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಆತನನ್ನು ಕ್ಷಮಾದಾನಕ್ಕೆ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ರು, ಮನವಿಯನ್ನೇ ಮಾಡಿದ್ರು. ಈಗಾಗಲೇ ಈ ಒಂದು ಅರ್ಜಿಯನ್ನು ಪುರಸ್ಕರಿಸುವ ಕುರಿತಂತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCH ಕೋರ್ಟ್ ನಂಬರ್ 59ರಲ್ಲಿ ನಡೆದಂಥ ನಡಾವಳಿಗಳ ಬಗ್ಗೆ ಗಮನಿಸೋದಾದರೆ ಈ ಒಂದು ಅರ್ಜಿಯನ್ನು ಪುರಸ್ಕರಿಸಬೇಕಾ ತಿರಸ್ಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ವಾದ ನಡೆದಂಥದ್ದು. ಇದು ವಾದ ಮತ್ತು ಪ್ರತಿವಾದಗಳನ್ನು ಕೂಡ ನ್ಯಾಯಾಧೀಶರು ಆಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SPP ವಾದವನ್ನು ಮಾಡ್ತಾ ಹೋದ್ರು. ಒಂದು ಈ ಪ್ರದೋಷ್ ಏನು ಅರ್ಜಿಕೆಯನ್ನು ಸಲ್ಲಿಕೆಯನ್ನು ಮಾಡಿದ್ದಾನೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಕ್ಷಮಾದಾನವನ್ನು ಅಂದರೆ ಕನ್ಸಿಡರ್ ಮಾಡುವಂಥ ಹಕ್ಕು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಇದೆ ಅನ್ನೋದ್ರ ಬಗ್ಗೆ ಅವರು ವಾದವನ್ನು ಮಾಡ್ತಾ ಹೋದ್ರು. ತದನಂತರದಲ್ಲಿ ಈ ಒಂದು ಕ್ಷಮಾದಾನದ ಅರ್ಜಿಯನ್ನು ಆಕ್ಷೇಪಣೆ ವ್ಯಕ್ತಪಡಿಸಿ ದರ್ಶನ್ ಪರ ವಕೀಲ ಹಿರಿಯ ವಕೀಲ ಅಜ್ಮತ್ ಪಾಷಾ ಕೂಡ ವಾದವನ್ನು ಮಾಡಿದ್ರು. ಈ ಎರಡೂ ವಾದಗಳನ್ನು ಸೇರಿದಂತೆ ಮತ್ತೋರ್ವ ಆರೋಪಿಗಳಿಬ್ಬರು ಕೂಡ ವಿನಯ್ ಮತ್ತು ರವಿಶಂಕರ್ ಏನಿದ್ದಾರೆ ಇಬ್ಬರು ಪರ ಆರೋಪಿಗಳ ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಸ್ತೇವೆ, ನಮ್ಮ ಅರ್ಜಿಯನ್ನು ಕೂಡ ಕನ್ಸಿಡರೇಷನ್ ಮಾಡಬೇಕು, ಇದನ್ನು ಕೂಡ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ರು. ಒಂದು ಕಡೆ ನೋಡೋದಾದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಪ್ರದೋಷ್ ಅರ್ಜಿಯನ್ನು ಸಲ್ಲಿಕೆಯಾಗಿದೆ. ಈ ಕ್ಷಮಾದಾನದ ಹಕ್ಕನ್ನ ನಿರ್ಧರಿಸುವಂತದ್ದು ಪ್ರಾಸಿಕ್ಯೂಷನ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕ್ಷಮಾದಾನವನ್ನ ನೀಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಸಹ ಆರೋಪಿಗಳಿಗೆ ಹಕ್ಕು ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮೊದಲು ನಿರ್ಧಾರ ಆಗಬೇಕು ಅಂತೇಳಿ ದರ್ಶನ್ ಪರ ವಕೀಲ ಅಸ್ಮತ್ ಪಾಷಾ ಅವರು ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಇದನ್ನ ಈಗಾಗಲೇ ನ್ಯಾಯಾಧೀಶರು ವಾದವನ್ನು ಪ್ರತಿವಾದವನ್ನು ಆಲಿಸಿ ಆಗಸ್ಟ್ 10ಕ್ಕೆ ತಮ್ಮ ಆರ್ಡರ್ ಅನ್ನು ಕಾಯ್ದಿರಿಸಿರ್ತಕ್ಕಂಥದ್ದು. ಆದೇಶವನ್ನು ನೀಡ್ತಾರೆ ಆಗಸ್ಟ್ 10ನೇ ತಾರೀಕು. ಸಹ ಆರೋಪಿಗಳಿಗೆ ಹಕ್ಕಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಹಿನ್ನೆಲೆಯಲ್ಲಿ ಪ್ರಕರಣದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಗಮನಿಸೋದಾದ್ರೆ ಈ ಬೆಳವಣಿಗೆಗಳು ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಆದಿಯಾಗಿ ಉಳಿದೆಲ್ಲ ಆರೋಪಿಗಳಿಗೂ ಕೂಡ ಸಂಕಷ್ಟ ತರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮಾಫಿ ಸಾಕ್ಷಿ ಆದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಈಗಾಗಲೇ ಕಂಡೀಷನ್ ಅನ್ನು ಹಾಕಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದ ಎಲ್ಲ ಘಟನೆಗಳನ್ನು ಕೂಡ ಸತ್ಯಾಂಶವನ್ನು ಬಹಿರಂಗಪಡಿಸಬೇಕಾಗುತ್ತೆ. ಸತ್ಯವನ್ನ ಹೇಳ್ತೇವೆ ಅಂತೇಳಿ ಮಾಫಿ ಸಾಕ್ಷಿಗಳು ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳೆಲ್ಲರಿಗೂ ಕೂಡ ಸಂಕಷ್ಟ ಸನ್ನಿಹಿತ ಅಂತಾನೆ ಹೇಳ್ಬೋದು. ಈ ನೆನನಲ್ಲಿ ಈ ಆರೋಪಿಗಳು ನೀಡತಕ್ಕಂಥ ಹೇಳಿಕೆಗಳು ಕೂಡ ಸಾಕ್ಷಿಗಳು ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಕೆಳಿಸಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.